ಅಲ್ಲಿನ ಒಂದು ಮನೆ ವಾಶ್ರೂಮ್ನೆಲ್ಲ ಹುಡುಗಿ ನಿಂತಿದ್ದಾಳೆ. ಅವಳು ಕೈಯೆಲ್ಲ ಜೋರಾಗಿ ನಡುಗ್ತಿದೆ. ಕೈಯಲ್ಲಿರೋ ಪ್ರೆಗ್ನೆನ್ಸಿ ಕಿಟ್ ನೋಡ್ತಿದ್ರೆ ಅದರಲ್ಲಿ ಪಾಸಿಟಿವ್ ಅಂತ ಬಂದಿದೆ. ಅಂದರೆ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಅರ್ಥ. ಸುಮಾರು 20 ವರ್ಷದ ಆ ಹುಡುಗಿ ಆ ಕಿಟ್ ನೋಡ್ತಾ ಅಳುತ್ತಾನೇ ಇದ್ದಾಳೆ. ಆದರೆ ಅಳುತ್ತಿದ್ರು ಅವಳ ತುಟಿ ಮೇಲೆ ಒಂದು ಸಣ್ಣ ನಗು ಕೂಡ ಇದೆ. ತನ್ನ ಪ್ರೀತಿಯ ಕುರುಹು ತನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅನ್ನೋ ಆಲೋಚನೆ ಅವಳದ್ದು. ಅವಳು ತನ್ನ ಒಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ನಗ್ತಾ ಅಂದ್ಲು, ನಾನಿದನ್ನು ನಿನಗೆ ಹೇಳಲೇಬೇಕು ತನ್ಮಯ್, ನಿನಗೆ ಈ ವಿಷಯ ಗೊತ್ತಾದರೆ ಖಂಡಿತ ಸಿಕ್ಕಾಪಟ್ಟೆ ಖುಷಿ ಪಡ್ತೀಯ. ಹೀಗೆ ಹೇಳ್ತಾ ಅವಳು ಇನ್ನಷ್ಟು ನಕ್ಕದ್ಲು. ಅವಳು ಕಣ್ಣೀರನ್ನೆಲ್ಲ ಒರೆಸ್ಕೊಂಡು ಪಕ್ಕದಲ್ಲಿಟ್ಟಿದ್ದ ಫೋನ್ ತೊಗೊಂಡು ತಕ್ಷಣ ಒಂದು ನಂಬರ್ಗೆ ಡಯಲ್ ಮಾಡಿದ್ಲು. ಅದೇ ಊರಿನ ಇನ್ನೊಂದು ಏರಿಯಾದಲ್ಲಿ ಒಬ್ಬ ಹುಡುಗ ತನ್ನ ಕಾರಿನ ಬಾನೆಟ್ ಮೇಲೆ ಕೂತಿದ್ದಾನೆ. ಅವನ ಜೊತೆ ಅವನ ಕೆಲವು ಫ್ರೆಂಡ್ಸ್ ಕೂಡ ನಿಂತಿದ್ದಾರೆ. ಆ ಹುಡುಗನ ಮುಖದಲ್ಲಿ ಖುಷಿ ತಡೆಯೋಕ್ಕಾಗ್ತಿಲ್ಲ. ಅವನಿಗೇನೋ ದೊಡ್ಡ ಸೌಭಾಗ್ಯ ಸಿಕ್ಬಿಟ್ಟಿದೆ ಅನ್ನೋ ಥರ ತನ್ನ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಎಲ್ಲರ ಕೈಯಲ್ಲೂ ಬಿಯರ್ ಬಾಟ್ಲಿಗಳಿವೆ. ಅಷ್ಟರಲ್ಲಿ ಆ ಹುಡುಗನ ಫೋನ್ ರಿಂಗ್ ಆಯಿತು. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಫ್ರೆಂಡ್ ತಕ್ಷಣ ಅಂದ, ಏಯ್ ನೋಡ್ರೋ ತನ್ಮಯ್, ನಿನ್ನ ಆ ಗರ್ಲ್ ಫ್ರೆಂಡ್ ಫೋನ್ ಮಾಡ್ತಿರ್ಬೇಕು, ಅವಳು ನಿನ್ನ ಹತ್ರ ಪಾರ್ಟಿ ಕೇಳ್ತಿದ್ದಾಳೇನೋ. ತನ್ಮಯ್ ಜೋರಾಗಿ ನಕ್ಬಿಟ್ಟಂದ, ಅರೇ ಇಲ್ಲ ಕಣೋ ಮಚ್ಚ, ನಾನಿನ್ನೂ ಅವಳಿಗೆ ಏನು ಹೇಳೇ ಇಲ್ಲ. ನಾನು ನಾಳೆ ಆಸ್ಟ್ರೇಲಿಯಾಕ್ಕೆ ಹೊರಡ್ತೀನಿ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ಈ ವಿಷಯ ಗೊತ್ತಾದಾಗ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತ ನೀನೇ ನೋಡು. ಅವನ ಮಾತು ಕೇಳಿ ಫ್ರೆಂಡ್ಸ್ ಎಲ್ಲ ನಗಾಡೋಕ್ಕೆ ಶುರು ಮಾಡಿದ್ರು. ಆಗ ತನ್ಮಯ್ ಎಲ್ರಿಗೂ ಸೈಲೆಂಟ್ ಆಗಿರೋಕ್ಕೆ ಸನ್ನೆ ಮಾಡಿ ಫೋನ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಒಂದು ಮುದ್ದಾದ ಧ್ವನಿ ಕೇಳಿಸ್ತು, ತನ್ಮಯ್, ನಾನು ನಿಮ್ಮನ್ನು ಭೇಟಿ ಆಗಬೇಕು. ತನ್ಮಯ್ ತಕ್ಷಣ ಅಂದ, ನಿನ್ನ ನೋಡಬೇಕಂತ ನನಗೂ ಆಸೆ ಇದೆ, ಆದರೆ ಈಗ ತುಂಬ ಲೇಟ್ ಆಗಿಬಿಟ್ಟಿದೆ ಅಲ್ವಾ. ಆ ಕಡೆಯಿಂದ ಆ ಹುಡುಗಿ ಬಲವಂತ ಮಾಡ್ತಾ ಅಂದ್ಲು, ಪ್ಲೀಸ್ ತನ್ಮಯ್, ಒಂದೇ ಒಂದು ಸಲ ಬಂದು ಸಿಕ್ಬಿಡಿ, ನಾನು ನಿಮಗೊಂದು ತುಂಬ ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂತ ಅಂದ್ಲು. ತನ್ಮಯ್ ಸ್ವಲ್ಪ ಯೋಚನೆ ಮಾಡಿ ಅಂದ, ಸರಿ ಆಯ್ತು ಬಿಡು, ನೀನು ಬೇಗನೆ ನಿನ್ನ ಮನೆ ಹಿಂದಿನ ಗಲ್ಲಿಗೆ ಬಾ, ನಾನಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಇಷ್ಟೇ ಹೇಳಿ ಅವನ ತಕ್ಷಣ ಫೋನ್ ಕಟ್ ಮಾಡ್ದ. ಇತ್ತ ಕೃತಿ ತನ್ನ ಫೋನ್ ಕಡೆ ನೋಡ್ತಾ ಇದ್ದಾಳೆ. 20 ವರ್ಷದ ಕೃತಿ, ತುಂಬ ಸುಂದರವಾದ ಮುಖ, ಚೂಪಾದ ಮೂಗು, ಕಣ್ಣುಗಳು, ಸ್ವಲ್ಪ ಉಬ್ಬಿದಂತಿರೋ ಕಡು ಗುಲಾಬಿ ಬಣ್ಣದ ತುಟಿಗಳು. ಕೊರಳಿನಲ್ಲಿ ಒಂದು ಚಿನ್ನದ ಚೈನ್ ಇದೆ, ಅದಕ್ಕೊಂದು ಪೆಂಡೆಂಟ್ ಕೂಡ ಇದೆ. ಆ ಪೆಂಡೆಂಟ್ ನೋಡಿದ್ರೆ ಅದರೊಳಗೆ ಯಾರದ್ದೋ ಫೋಟೋ ಇರೋದು ಗ್ಯಾರಂಟಿ ಅಂತ ಗೊತ್ತಾಗ್ತಿತ್ತು. ಕಿವಿಯಲ್ಲಿ ಸಣ್ಣ ಸಣ್ಣ ಜುಮುಕಿ ಹಾಕೊಂಡಿದ್ದಾಳೆ. ಸಲ್ವಾರ್ ಸೂಟ್ನಲ್ಲಿ ಕೃತಿ ದೇವತೆ ಥರ ಕಾಣ್ತಿದ್ದಾಳೆ. ಅವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ವಾಶ್ರೂಮ್ನಿಂದ ಹೊರಗೆ ಬಂದಳು. ಆದರೆ ಹೊರಗೆ ಬರ್ತಿದ್ದಂತೆ ಅವಳ ಜೀವವೇ ಹೋದಂತಾಯಿತು. ಎದುರುಗಡೆ ಅವಳ ಅತ್ತಿಗೆ ರಂಜನಾ ನಿಂತಿದ್ದಾಳೆ. ಕೃತಿ ತಕ್ಷಣ ತನ್ನ ಕೈ ಮುಷ್ಟಿಯನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಅವಳು ಆ ಪ್ರೆಗ್ನೆನ್ಸಿ ಕಿಟ್ಟನ್ನು ಇನ್ನೂ ಕೈಯಲ್ಲೇ ಹಿಡ್ಕೊಂಡಿದ್ಲು. ತನ್ನ ಅತ್ತಿಗೆ ಎಲ್ಲದನ್ನು ನೋಡ್ಬಿಡ್ತಾಳೋ ಅನ್ನೋ ಭಯ ಅವಳಿಗೆ. ಆಗ ರಂಜನಾ ಮುಂದೆ ಬಂದು ಅವಳನ್ನೇ ದಿಟ್ಟಿಸಿ ನೋಡ್ತಾ ಅಂದ್ಲು, ವಾಶ್ರೂಮ್ನಲ್ಲಿ ಇಷ್ಟೊಂದು ಹೊತ್ತು ಏನು ಮಾಡ್ತಿದ್ದೆ. ಕೃತಿ ತಡಬಡಾಯಿಸ್ತಾ ಅಂದ್ಲು, ಅದು ನಾನು. ರಂಜನಾ ಅವಳು ಮಾತು ಮುಗಿಯೋ ಮುನ್ನವೇ ಅಂದ್ಲು, ಮೊದಲು ನಿನ್ನ ಕೈ ಹೀಗೆ ಮುಂದೆ ಮಾಡು. ಕೃತಿ ಗಾಬರಿಯಿಂದ ಅತ್ತಿಗೆ ನೋಡ್ತಾ, ಯಾಕತ್ತಿಗೆ ಅಂದ್ಲು. ರಂಜನಾ ತಕ್ಷಣ ಗದರ್ತಾ, ಹೇಳಿದ್ದನ್ನಷ್ಟೇ ಮಾಡು ಅಂದ್ಲು. ಕೃತಿ ಬೇಗನೆ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅತ್ತಿಗೆ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ದಾಗ ಅವಳ ಉಸಿರಾಟ ಜೋರಾಗ್ತಿತ್ತು. ಅವಳಲ್ಲಿಂದ ಹೋಗೋಕೆ ಹೊರಟ್ಲು. ಆದರೆ ಅಷ್ಟರಲ್ಲೇ ರಂಜನಾ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ಬಿಟ್ಲು. ಮುಂದಿನ ಕ್ಷಣವೇ ಅವಳ ಮುಷ್ಟಿಯನ್ನು ಬಲವಂತವಾಗಿ ಬಿಡಿಸಿದ್ಲು. ಕೃತಿ ಒಮ್ಮೆಲೆ ನಡುಗು ಹೋದ್ಲು. ರಂಜನಾ ಅವಳ ಕೈಯಲ್ಲಿದ್ದ ಆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನೋಡಿದಾಗ ಅವಳ ಮುಖದಲ್ಲಿ ಒಂದು ಕುಹಕದ ನಗು ಮೂಡ್ತು. ಅದನ್ನು ತನ್ನ ಕೈಗೆ ತಗೊಂಡು ನೋಡ್ತಾ ಅಂದ್ಲು, ಪಾಸಿಟಿವ್ ಅಂದರೆ ನೀನು ಪ್ರೆಗ್ನೆಂಟಾ? ಹೀಗೆ ಹೇಳ್ತಾ ಅವಳು ಕೃತಿ ಮುಖ ನೋಡಿದ್ಲು. ಕೃತಿ ತಲೆ ತಗ್ಸಿ ನಿಂತಿದ್ದಾಳೆ. ಮುಂದಿನ ಕ್ಷಣವೇ ರಂಜನಾ ಕೃತಿ ಕೆನ್ನೆಗೆ ಒಂದು ಜೋರಾಗಿ ಪೆಟ್ಟು ಕೊಟ್ಲು. ಕೃತಿ ನೇರವಾಗಿ ನೆಲಕ್ಕೆ ಬಿದ್ದುಬಿಟ್ಲು. ಅವಳು ನೋವಿನಿಂದ ಕಿರ್ಚ್ಕೊಂಡ್ಳು. ಅವಳ ಕಿರುಚಾಟ ಕೇಳಿ ಹೊರಗಡೆ ಅವಳ ತಂಗಿ ಕಸ್ತೂರಿಯಲ್ಲಿ ಓಡಿ ಬಂದ್ಲು. ಕೃತಿ ನೆಲದ ಮೇಲೆ ಬಿದ್ದಿರೋದು ನೋಡಿ ಅವಳು ಜೋರಾಗಿ ಕೂಕೊಂಡ್ಳು. ಅವಳ ಕೂಗು ಕೇಳಿ ಮನೆಯವರೆಲ್ಲ ಓಡೋಡಿ ಅಲ್ಲಿಗೆ ಬಂದರು. ಕೃತಿ ನೆಲದ ಮೇಲೆ ಬಿದ್ದಿರೋದು ನೋಡಿ ಎಲ್ರಿಗೂ ತುಂಬಾ ಶಾಕ್ ಆಗೋಯ್ತು.
ಅದರಲ್ಲೂ ಅವಳ ಕಣ್ಣಿನಿಂದ ಸುರಿತಿದ್ದ ಕಣ್ಣೀರು ಎಲ್ಲರ ಅನುಮಾನವನ್ನು ಜಾಸ್ತಿ ಮಾಡ್ತು. ಜೊತೆಗೆ ಎಲ್ಲರ ನೋಟವು ರಂಜನಾ ಕಡೆ ಹೋಯಿತು. ಅವಳು ಕೋಪದಿಂದ ಕೃತಿಯನ್ನು ದಿಟ್ಟಿಸ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ಕೃತಿ ತಲೆ ತಗ್ಗಿಸಿ ಎಲ್ಲರ ಮುಂದೆ ನಿಂತಿದ್ದಾಳೆ. ಅವಳ ದೊಡ್ಡಪ್ಪ ಗೋವರ್ಧನ್ ಮುಂದೆ ಬಂದು ಕೃತಿ ಕಡೆ ನೋಡ್ತಾ ಅಂದರು, ನೀನು ನಮ್ಮ ಮುಖಕ್ಕೆ ಈ ಥರ ಮಸಿ ಬೆಳಿತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ನಿನಗೊಂದು ಚಾನ್ಸ್ ಕೊಡ್ತೀನಿ. ನಿಜ, ಇವತ್ತು ನಿನ್ನ ತಂದೆ ತಾಯಿ ಬದುಕಿಲ್ಲ, ಆದರೆ ನಾನು ನನ್ನ ಮಗಳಿಗೂ ನಿನಗೂ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಅದಕ್ಕಾಗಿ ನೀನು ಖುಷಿ ಯೋಚನೆ ಮಾಡಿ ಈ ತಪ್ಪನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಿದ್ದೀನಿ. ಒಂದು ಸುಮ್ಮನೆ ಮೆಡಿಸಿನ್ ತೊಗೊಂಡು ನಾಳೆ ನಾವು ನೋಡಿದ ಹುಡುಗನ ಜೊತೆ ಮದುವೆ ಆಗು. ಇಲ್ಲಾಂದರೆ ಈ ಮಗುವಿನ ಅಪ್ಪನ್ನ ನಮ್ಮ ಮುಂದೆ ಕರ್ಕೊಂಡು ಬಾ. ಇವತ್ತೇ ರಾತ್ರಿ ನಿನ್ನ ಅವನ ಜೊತೆ ಮದುವೆ ಮಾಡಿ ಕಳಿಸ್ತೀವಿ. ಕೃತಿ ಆಶ್ಚರ್ಯದಿಂದ ದೊಡ್ಡಪ್ಪ ನೋಡಿ ಕೈ ಮುಗಿದಂದ್ಲು. ತುಂಬ ಥ್ಯಾಂಕ್ಸ್ ದೊಡ್ಡಪ್ಪ, ನಾನು ಈಗಲೇ ತನ್ಮಯನಲ್ಲಿ ಕರ್ಕೊಂಡು ಬಂದುಬಿಡ್ತೀನಿ. ಅವನು ನನ್ನ ತುಂಬ ಪ್ರೀತಿಸ್ತಾನೆ. ಅವಳ ಮಾತು ಮುಗಿಯೋ ಮುನ್ನವೇ ಗೋವರ್ಧನ್ ಕೈ ಅಡ್ಡ ತೋರಿಸಿ ಅವಳನ್ನ ತಡೆದ್ರು. ಬಾಯಿ ಮುಚ್ಕೋ ಹುಡುಗಿ, ನಾನು ನಿನ್ನ ದೊಡ್ಡಪ್ಪ, ನಿನ್ನ ಫ್ರೆಂಡಲ್ಲ ಈ ಥರ ಕೆಟ್ಟ ವಿಷಯಗಳನ್ನೆಲ್ಲ ಮಾತಾಡೋಕ್ಕೆ. ನಿನ್ನ ಹತ್ರ 1 ಗಂಟೆ ಟೈಮ್ ಇದೆ. 1 ಗಂಟೆಯೊಳಗೆ ಆ ಹುಡುಗ ಈ ಜಾಗದಲ್ಲಿ ಇರಬೇಕು. ಹೋಗಿ ಕರ್ಕೊಂಡು ಬಾ. ಅವ್ರ ಮಾತು ಕೇಳಿ ಕೃತಿ ಕೈ ಮುಗಿದ ತಕ್ಷಣ ಅಲ್ಲಿಂದ ಓಡಿ ಹೋದ್ಲು. ಮನೆಯವರೆಲ್ಲ ಅವಳು ಹೋಗೋದನ್ನೇ ನೋಡ್ತಾ ಇದ್ರು. ಯಾರ ಮುಖದಲ್ಲೂ ಯಾವುದೇ ಬೇಸರ ಇರಲಿಲ್ಲ. ಆದರೆ ಕಸ್ತೂರಿಯ ಮುಖದಲ್ಲಿ ಮಾತ್ರ ಕೃತಿಗ ಗಾಬರಿ ಎದ್ದು ಕಾಣ್ತಿತ್ತು. ತನ್ಮಯ್ ಕೃತಿ ಜೊತೆ ಅಲ್ಲಿಗೆ ಬರಲಿ, ದೊಡ್ಡಪ್ಪ ಅವರಿಬ್ಬರಿಗೂ ಮದುವೆ ಮಾಡಲಿ ಅಂತ ಅವಳು ಮನಸ್ಸಿನಲ್ಲೇ ದೇವರನ್ನ ಬೇಡ್ಕೊಳ್ತಾ ಇದ್ಲು. ಸುಮಾರು 15 ನಿಮಿಷಗಳ ನಂತರ ಕೃತಿ ಗಲ್ಲಿಯ ಒಂದು ಮೂಲೆಯಲ್ಲಿ ನಿಂತು ಆ ಕಡೆ ಈ ಕಡೆ ಕಾಯ್ತಾ ಇದ್ದಾಳೆ. ಅವಳಿಗೆ ತನ್ಮಯ್ಗಾಗಿ ಕಾತರ ಇತ್ತು. ಅಷ್ಟರಲ್ಲಿ ತನ್ಮಯ್ ಕಾರ್ ಬಂದಲ್ಲಿ ನಿಂತ್ಕೊಂತು. ಅವನು ಡ್ರೈವಿಂಗ್ ಸೀಟ್ನಿಂದ ಹೊರಗೆ ಬಂದು ಕೃತಿಯ ಹತ್ರ ಬಂದ. ಕೃತಿ ನಿಟ್ಟಿಸಿರು ಬಿಟ್ಟು ಅವನ ಕಡೆ ನೋಡಿದ್ಲು. ತನ್ಮಯ್ ಅವಳ ಹತ್ರ ಬಂದು ಅವಳ ಕೈ ಹಿಡ್ದಂದ, ನಿನಗೆ ಗೊತ್ತಾ, ನಾನು ಕೂಡ ನಿನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನಗೊಂದು ಸೂಪರ್ ನ್ಯೂಸ್ ಕೊಡಬೇಕು. ಕೃತಿ ತಕ್ಷಣ ಅದೆಲ್ಲ ಇರಲಿ ತನ್ಮಯ್, ಪ್ಲೀಸ್ ಮೊದಲು ನನ್ನ ಮಾತು ಕೇಳಿ ಅಂತ ಅಂದ್ಲು. ತನ್ಮಯ್ ಬೇಗನೆ ಅಂದ, ಇಲ್ಲ, ಮೊದಲು ನೀನು ನನ್ನ ಮಾತು ಕೇಳು. ಗೊತ್ತಾ, ಇವತ್ತು ನನ್ನ ವೀಸಾ ಬಂತು, ನಾಡಿದ್ದು ನನ್ನ ಫ್ಲೈಟ್ ಇದೆ, ನಾನು ನಾಡಿದ್ದು ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದೀನಿ. ಹೀಗೆ ಹೇಳ್ತಾ ಅವನು ಕೈಯಿಂದ ಏರೋಪ್ಲೇನ್ ಥರ ಸನ್ನೆ ಮಾಡಕ್ತಾ ಅಂದ. ಯೋಚನೆ ಮಾಡು, ಎಷ್ಟು ಮಜಾ ಇರುತ್ತೆ ಅಲ್ವಾ. ನಾನು ಆಸ್ಟ್ರೇಲಿಯಾಗೆ ಹೋಗ್ತೀನಿ, ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಅವನ ಮಾತು ಕೇಳಿ ಕೃತಿ ಕೇವಲ ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ದಾಳೆ. ತನ್ಮಯ್ ಮುಂದುವರ್ಸಂದ, ಇನ್ನೊಂದು 2-3 ತಿಂಗಳಲ್ಲಿ ನಾನು ಅಲ್ಲೇ ಮದುವೆ ಆಗಿಬಿಡ್ತೀನಿ. ನನಗೆ ಅಲ್ಲಿ ಪರ್ಮನೆಂಟ್ ಆಗಬೇಕಲ್ವಾ. ಇನ್ನು ಎಷ್ಟು ದಿನ ಅಂತ ನಾನು ಕೆಲಸ ಮಾಡ್ತಿರ್ಲಿ. ಅಲ್ಲಿ ಯಾರಾದರೂ ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು, ಅವಳನ್ನ ಮದುವೆ ಆಗಿ ನನ್ನದೇ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ. ಲೈಫ್ ಫುಲ್ಲು ಸೆಟ್ಲ್ ಆಗಿಬಿಡುತ್ತೆ. ಅವನು ಈ ಮಾತು ಕೇಳಿ ಕೃತಿ ಹೃದಯ ಸಂಪೂರ್ಣವಾಗಿ ಚೂರಾಗೋಯ್ತು. ತನ್ಮಯ್ ನಗ್ತಾ ಅಂದ, ನೀನೇನು ಯೋಚನೆ ಮಾಡಬೇಡ. ನೀನು ಮದುವೆ ಆದರೆ ನಾನು ಖಂಡಿತ ನಿನ್ನ ಮದುವೆಗೆ ಬರ್ತೀನಿ. ಒಂದು ವೇಳೆ ಬರೋಕ್ಕಾಗದೇ ಇದ್ರೆ ನಿಮಗೊಂದು ಗಿಫ್ಟ್ ಆದರೂ ಕಳಿಸ್ತೀನಿ. ನೀನು ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದೆಯಲ್ವಾ, ಆ ದುಡ್ಡು ನೀನು ಕೊಡ್ದಿದ್ರೆ ನಾನು ವೀಸಾಗೆ ಅಪ್ಲೈ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಕೃತಿ ಕಣ್ಣುಗಳಿಂದ ನೀರು ಸುರಿಯೋಕೆ ಸ್ಟಾರ್ಟ್ ಆಯಿತು. ತನ್ಮಯ್ ಇನ್ನು ಏನೋ ಹೇಳೋಕೆ ಹೋದಾಗ ಅವನು ಫೋನ್ ರಿಂಗ್ ಆಯಿತು. ಅವನ ಮನೆಯಿಂದ ಫೋನ್ ಬರ್ತಿತ್ತು. ತನ್ಮಯ್ ತಕ್ಷಣ ಫೋನ್ ರಿಸೀವ್ ಮಾಡಿ, ಹಾಂ ನಾನು ಈಗಲೇ ಬರ್ತಿದ್ದೀನಿ ಅಂತಂದ. ಫೋನ್ ಕಟ್ ಮಾಡಿ ಕೃತಿ ಕಡೆ ನೋಡಂದ, ಏಯ್ ಹುಚ್ಚಿ, ಅಳಬೇಡ, ನಾನು ಅಲ್ಲಿಗೆ ಹೋದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ, ಇನ್ನೇನು ಮರ್ತು ಬಿಡಲ್ಲ. ಹೀಗೆ ಯಾಕೆ ಹುಚ್ಚರ ಥರ ಅಳ್ತಿದ್ದೀನಿ ನೀನು? ಹೀಗೆ ಅಳ್ತಾ ಅವನು ಕೃತಿ ಮುಖವನ್ನು ಕೈಯಲ್ಲಿ ಹಿಡಿದು ಅವಳ ಹಣೆಗೊಂದು ಸಣ್ಣ ಮುತ್ತು ಕೊಟ್ಟು ಕೃತಿ ಅಲ್ಲೇ ಕಲ್ಲು ಥರ ನಿಂತುಬಿಟ್ಲು. ತನ್ಮಯ್ ಬೇಗನೆ ತನ್ನ ಕಾರ ತೋಟೋದ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ಕಾರು ಮಾಯವಾಗಿಬಿಡ್ತು. ಕೃತಿ ತನ್ನ ಕೈ ಕಡೆ ನೋಡಿದ್ಲು. ಅವಳ ಕೈಯಲ್ಲಿ ಇನ್ನೂ ಆ ಪ್ರೆಗ್ನೆನ್ಸಿ ಕಿಟ್ಟಿತ್ತು. ಅದನ್ನು ಅವಳು ಗಟ್ಟಿಯಾಗಿ ಮುಚ್ಕೊಂಡಿದ್ದಾಳೆ. ಅವಳ ಕಣ್ಣೀರು ನಿಲ್ತಾನೇ ಇಲ್ಲ. ಅವಳು ಮಂಡಿಯೂರಿ ನೆಲದ ಮೇಲೆ ಬಿದ್ದಲು. ಅವಳು ಅಳ್ತಾ ಅಂದ್ಲು, ನೀವು ನನ್ನ ಜೊತೆ ಹೀಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತನ್ಮಯ್, ನನ್ನ ಬಿಟ್ಟು ಹೀಗೆ. ಹೇಳ್ತಿರುವಾಗಲೇ ಅವಳಿಗೇನೋ ಆಗಿ ಕಣ್ಣು ಮಂಜಾಗೋಕೆ ಶುರುವಾಗ್ಬಿಡ್ತು. ನೋಡ್ತಿದ್ದಂತೆ ಅವಳ ಕಣ್ಣುಗಳು ಪೂರ್ತಿಯಾಗಿ ಮುಚ್ಚಿದ್ವು. ಅವಳು ನೆಲದ ಮೇಲೆ ಬಿದ್ದು ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಲು. ಸ್ವಲ್ಪ ಸಮಯದ ನಂತರ ಕೃತಿ ಕಣ್ಬಿಟ್ಟು ಸುತ್ತಲೂ ನೋಡಿದ್ಲು. ಈಗ ಅವಳು ತನ್ನ ರೂಮ್ನಲ್ಲಿದ್ದಾಳೆ. ಅವಳೆದುರು ದೊಡ್ಡಪ್ಪ, ದೊಡ್ಡಮ್ಮ, ರಂಜನಾ ಅತ್ತಿಗೆ ಮತ್ತು ಅಣ್ಣ ಅಂಕಿತ್ ನಿಂತಿದ್ದಾರೆ. ಅಂಕಿತ್ ಅವಳನ್ನ ನೋಡಿ ಕೋಪದಿಂದ ನಡುಗ್ತಿದ್ದಾನೆ. ಕೃತಿ ಎದ್ದು ಕೂತ್ಲು. ಮುಂದಿನ ಕ್ಷಣವೇ ಅವಳಿಗೆ ತನ್ಮಯ್ ಹೇಳಿದ ಆ ಮಾತುಗಳು ನೆನಪಾದವು.
ಅವಳ ಕಣ್ಣಿಂದ ಮತ್ತೆ ನೀರು ಸುರಿಯೋದಕ್ಕೆ ಶುರುವಾಯಿತು. ಆಗ ಕೃತಿ ದೊಡ್ಡಮ್ಮ ರಂಜನಾಳಿಗೆ ಸನ್ನೆ ಮಾಡಿದ್ರು. ರಂಜನಾ ಮುಂದೆ ಬಂದು ತನ್ನ ಕೈಯನ್ನು ಕೃತಿ ಮುಂದೆ ಚಾಚಿದ್ಲು. ಅವಳ ಕೈಯಲ್ಲಿ ಕೆಲವು ಮಾತ್ರೆಗಳಿದ್ವು. ರಂಜನಾ ತಕ್ಷಣ ತಗೋ ಇದು ನುಂಗು ಅಂದ್ಲು. ಕೃತಿ ಆಶ್ಚರ್ಯದಿಂದ ರಂಜನಾಳನ್ನ ನೋಡಿದ್ಲು. ಕೃತಿ ತನ್ನನ್ನೇ ನೋಡೋದನ್ನ ಕಂಡು ರಂಜನಾ ಮತ್ತೆ ಅಂದ್ಲು, ಹಾಗೆ ಮುಖ ನೋಡ್ತಾ ಕೂರ್ಬೇಡ, ಬೇಗ ನುಂಗು ಇದನ್ನ. ಕೃತಿ ತನ್ನ ನಡುಗು ಕೈಗಳಿಂದ ಆ ಮಾತ್ರೆಗಳು ತಗೊಂಡು ಮುಖದ ಹತ್ರ ತಂದ್ಲು. ರಂಜನಾ ಅವಳಿಗೆ ನೀರಿನ ಗ್ಲಾಸನ್ನು ಕೊಟ್ಲು. ಕೃತಿ ಎಲ್ರನ್ನೂ ಒಮ್ಮೆ ನೋಡಿ ಗಾಬರಿಯಿಂದ ಅಂದ್ಲು, ನನಗೆ ವಾಶ್ರೂಮ್ಗೆ ಹೋಗಬೇಕು. ಅವಳು ದೊಡ್ಡಮ್ಮ ಸಿಕ್ಕಾಪಟ್ಟೆ ಕೋಪದಿಂದ ಅಂದರು, ಮೊದಲು ಮಾತ್ರೆ ತಗೋ, ಆಮೇಲೆ ಎಲ್ಲಿಗಾದರೂ ಹೋಗು, ನೀನು ಸತ್ರು ನನಗೆ ಚಿಂತೆ ಇಲ್ಲ, ಆದರೆ ಮೊದಲು ಮಾತ್ರೆ ತಗೋ. ಆದರೆ ಅವರು ಮಾತಾಡ್ತಿರುವಾಗಲೇ ಗೋವರ್ಧನ್ ಕೈ ತೋರಿಸಿ ಅವ್ರನ್ನ ತಡೆದ್ರು. ಕೃತಿ ಕಡೆ ನೋಡಿ ಹೋಗು, ಬೇಗ ಬೇಗ ಹೋಗಂದ್ರು. ಕೃತಿ ತನ್ನ ಒಣಗಿದ ಗಂಟನ್ನ ತೇವ ಮಾಡ್ಕೊಂಡು ಎದ್ದು ವಾಶ್ರೂಮ್ಗೆ ಹೋದ್ಲು. ಬಾಗಿಲು ಹಾಕೊಳಕ್ಕೆ ಬರ್ತಿದ್ದಂತೆ ಅವಳು ತನ್ನ ಮುಖವನ್ನು ಕೈಯಿಂದ ಮುಚ್ಚಿಕೊಂಡು ಅವಳ ಕಣ್ಣು ಮುಂದೆ ತನ್ಮಯ ಜೊತೆ ಕಳೆದ ಪ್ರೀತಿಯ ಕ್ಷಣಗಳು ಸುಳಿದಾಡ್ತಿದ್ವು. ತನ್ಮಯ್ ಯಾವತ್ತೂ ಅವಳಿಗೆ ನಾವು ಬೇಗ ಮದುವೆ ಆಗೋಣ, ನಮ್ಮ ಮನೆಯವ್ರನ್ನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತಿದ್ದ. ಕೃತಿ ಅವನು ಪ್ರತಿಯೊಂದು ಮಾತನ್ನು ನಂಬಿದ್ಲು. ಆದರೆ ಈಗ ಅವಳ ನಂಬಿಕೆ ಮತ್ತು ಅವಳು ಇಬ್ಬರು ಪೂರ್ತಿಯಾಗಿ ಒಡೆದು ಹೋಗಿದ್ದಾರೆ. ಅವಳ ಕೈಯಲ್ಲಿದ್ದ ಮಾತ್ರೆಗಳನ್ನ ನೋಡಿ ಅದನ್ನು ಟಾಯ್ಲೆಟ್ ಕಬೋರ್ಡ್ ಒಳಗೆ ಹಾಕಿ ಫ್ಲಶ್ ಮಾಡಿದ್ಲು. ಈಗ ಅವಳ ಕಣ್ಣೆದುರಿಗಿದ್ದ ಕಿಟಕಿ ಮೇಲೆ ಬಿತ್ತು ಕಣ್ಣೀರು ಒರೆಸ್ಕೊಂಡು ಅವಳು ಕಿಟಕಿ ಹತ್ತಿರ ಬಂದು ಮುಂದಿನ ಕ್ಷಣವೇ ಅಲ್ಲಿಂದ ಕೆಳಗೆ ಜಿಗಿದು ಹೊರಗೆ ಬಂದ್ಲು. ಹೊರಗೆ ಕತ್ಲು, ಎಲ್ಲೂ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಕೃತಿ ತಿರುಗಿ ತನ್ನ ಮನೆ ಕಡೆ ನೋಡಿದ್ಲು. ಅಲ್ಲಿ ಕೆಲವು ಲೈಟ್ಗಳು ಉರಿತಿದ್ವು. ಅವಳು ಅಳ್ತಾ ಅಂದ್ಲು, ಏನೇ ಆದರೂ ಸರಿ, ನಾನು ಈ ಮಗುವನ್ನು ಸಾಯಿಸಲ್ಲ. ಹೀಗೆ ಹೇಳ್ತಾ ಅವಳು ಹೊಟ್ಟೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮನೆಯನ್ನು ನೋಡಿ ಆಮೇಲೆ ಅಲ್ಲಿಂದ ವೇಗವಾಗಿ ಓಡ್ ಹೋದ್ಲು. ಮತ್ತೊಂದೆಡೆ ಕೃತಿ ತುಂಬ ಹೊತ್ತಾದರೂ ವಾಶ್ರೂಮ್ನಿಂದ ಹೊರಗೆ ಬರ್ತಿದ್ದಾಗ ರಂಜನಾ ಬಾಗಿಲು ತಟ್ಟಿದ್ಲು. ಒಳಗಿನಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿದ್ದಾಗ ಅವಳು ಅಂಕಿತ್ ಕಡೆ ನೋಡಿ ಅಂದ್ಲು. ಏನೋ ಗೊಂದಲ ಇದ್ದ ಹಾಗಿದೆ. ಒಳಗಿಂದ ಅವಳು ಉತ್ತರಿಸಲೇ ಇಲ್ಲ. ಅಂಕಿತ್ ಕೋಪದಿಂದ ಅಂದ್ರ, ಹಾಗಾದರೆ ಬಾಗಿಲನ್ನು ಮುರಿ, ಒಂದೇ ಒಂದ್ಸಲ ಅವಳನ್ನ ನನ್ನ ಕೈ ಕೊಡಿ, ಅವಳು ಮಾಡಿದಕ್ಕೆ ನನಗೆ ಅವಳನ್ನ ಕೊಂದು ಬಿಡಬೇಕು ಅಂತ ಅನ್ನಿಸ್ತಿದೆ. ಅವನ ಮಾತು ಕೇಳುತ್ತಲೇ ರಂಜನಾ ವಾಶ್ರೂಮ್ ಬಾಗಿಲು ತೆರೆದು ಒಳಗೆ ಖಾಲಿ ಇದ್ದ ವಾಶ್ರೂಮ್ ನೋಡಿದ ತಕ್ಷಣ ಅವಳ ಮುಖ ಕೆಂಪಗಾಗೋಯ್ತು. ಅವಳು ಕೂಗ್ತಾ ಅಂದ್ಲು, ನಿಮ್ಮ ತಂಗಿ ಓಡ್ ಹೋಗಿದ್ದಾಳೆ, ನೀವಿನ್ನೂ ನಿಮ್ಮ ಕೋಪ ಹಿಡ್ಕೊಂಡು ಇಲ್ಲೇ ಕೂತಿರಿ. ಅವಳ ಮಾತು ಕೇಳಿ ಅಂಕಿತ್ ಕಣ್ಗಳು ದೊಡ್ಡದಾದವು. ಅವನ ತಕ್ಷಣ ಹೊರಗೆ ಹೊರಗಡೆ ನಿಂತಿದ್ದ ತನ್ನೆಲ್ಲ ಆಳುಗಳನ್ನ ಒಟ್ಟಿಗೆ ಸೇರಿಸ್ಕೊಂಡ. ಒಬ್ಬೊಬ್ಬರಾಗ ಅವರೆಲ್ಲ ಕಾರ್ಗಳು ಹತ್ತಿ ಆ ಒಂದು ಮನೆಯಿಂದ ವೇಗವಾಗಿ ಹೊರಟರು. ಅದೇ ಈ ಸಮಯದಲ್ಲಿ ಇನ್ನೊಂದೆಡೆ ಒಂದು ಬ್ಲ್ಯಾಕ್ ಕಲರ್ ರೇಂಜ್ ರೋವರ್ ಕಾರಿನ ಬ್ಯಾಕ್ ಸೀಟ್ನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಅವನ ಫೋನಲ್ಲಿ ಯಾರ್ದೋ ಜೊತೆ ಮಾತಾಡ್ತಿದ್ದಾನೆ. ಅವನ ಮುಖ ಕೋಪದಿಂದ ನಡುಗ್ತಿದೆ. ಬ್ಲ್ಯಾಕ್ ಬಟ್ಟೆ ಧರಿಸಿದ ಆ ವ್ಯಕ್ತಿ ಅತ್ಯಂತ ಹಂತಕ ಲುಕ್ ಕೊಡ್ತಿದ್ದ. ಅವನ ಆ ಕೋಪ ಇನ್ನಷ್ಟು ಭಯ ಹುಟ್ಟಿಸುವಾಗಿತ್ತು. ಆಗ ಪ್ಯಾಸೆಂಜರ್ ಸೀಟ್ನಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಅವನ ಕಡೆ ತಿರುಗಂದ, ನೀವು ಯೋಚನೆ ಮಾಡಬೇಡಿ ಬಾಸ್, ಆ ನನ್ನ ಮಗ ನಮ್ಮ ಮೇಲೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನಿಲ್ಲಿಂದ ಓಡ್ ಹೋದ್ರೇನಂತೆ, ಅವನು ಎಲ್ಲೇ ಹೋದರೂ ಅವನ ಕರುಳು ಸೀಳು ಹಾಕ್ತೀವಿ. ಆ ವ್ಯಕ್ತಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅಂದ. ಪ್ರೈವೇಟ್ ಜೆಟ್ ರೆಡಿ ಇದೆಯಲ್ಲ? ಮುಂದೆ ಕೂತಿದ್ದು ಅಂದ ತಕ್ಷಣ, ಹೌದು ಬಾಸ್, ಇನ್ನೊಂದು 25-30 ನಿಮಿಷದಲ್ಲಿ ನಾವು ಲೊಕೇಶನ್ ತಲುಪ್ತೀವಿ. ಅಲ್ಲಿ ನಿಮ್ಮ ಪ್ರೈವೇಟ್ ಜೆಟ್ ರೆಡಿ ಇದೆ, ಆಮೇಲೆ ನೇರವಾಗಿ ಮುಂಬೈ ಅಂತ ಅಂದ. ಅವನ ಮಾತು ಕೇಳಿ ಬ್ಯಾಕ್ ಸೀಟ್ನಲ್ಲಿದ್ದ ವ್ಯಕ್ತಿ ತಲೆ ಅಲ್ಲಾಡಿಸಿ ಮತ್ತು ತನ್ನ ಫೋನ್ ಕಡೆ ನೋಡ್ದ. ಆಗ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಯಾಕಂದರೆ ಫೋನ್ ವಾಲ್ಪೇಪರ್ನಲ್ಲಿ ಸುಮಾರು 20 ವರ್ಷದ ಒಂದು ಹುಡುಗಿ ಫೋಟೋ ಇತ್ತು. ನೋಡೋಕೆ ಅವಳು ಅದ್ಭುತ ಸುಂದರಿಯಾಗಿದ್ಲು. ಈ ಕಡೆ ಕೃತಿ ಸತತವಾಗಿ ಓಡ್ತಿದ್ದಾಳೆ. ಅವಳ ಎದುರೆಲ್ಲ ಹೈವೇ ಇದೆ. ಅಲ್ಲಿ ಅವಳಿಗೆ ಯಾವುದಾದ್ರೂ ಬಸ್ ಅಥವಾ ಗಾಡಿ ಸಿಗೋ ಎಲ್ಲ ಸಾಧ್ಯತೆ ಇತ್ತು. ಅವಳಾದಷ್ಟು ಬೇಗ ಹೈವೇ ತಲುಪೋಗಿ ಬಯಸಿದ್ಲು. ಆದರೆ ಹೈವೇ ಹತ್ರ ಬರ್ತಿದ್ದಂತೆ ಅವಳ ಹೆಜ್ಜೆಗಳು ನಿಂತು ಹೋದವು. ಎದುರುಗಡೆ ಕೆಲವು ಕಾರುಗಳು ಬಂದು ನಿಂತವು. ಎಲ್ಲದಕ್ಕಿಂತ ಮುಂದೆ ಇದು ಕಾರ್ನಿಂದ ಅಂಕಿತ್ ಮತ್ತು ಅವನ ಆಳುಗಳ ಕೆಳಗಿದ್ರು. ಅಂಕಿತ್ ಕೋಪದಿಂದ ಉರಿಯೋ ಕಣ್ಣುಗಳಿಂದ ಅವಳನ್ನ ನೋಡ್ತಿದ್ದ. ಕೃತಿ ಜೋರಾಗಿ ಉಸಿರಾಡ್ತಿದ್ದಾಳೆ. ಅವಳು ಹಿಂದಕ್ಕೆ ಹೆಜ್ಜೆ ಇಡೋಕೆ ಶುರು ಮಾಡಿದ್ಲು. ಆದರೆ ಅವಳು ಎಷ್ಟು ಹಿಂದಕ್ಕೆ ಹೋಗ್ತಿದ್ಲು ಅಂಕಿತ್ ಅಷ್ಟೇ ಅವಳ ಹತ್ರ ಬರ್ತಿದ್ದ. ಮತ್ತು ಅವನ ಆಳುಗಳು ಕೂಡ ಅವನ ಹಿಂದೆಯೇ ಇದ್ದರು. ಅಂಕಿತ್ ಕೃತಿ ಕಡೆ ನೋಡಂತ, ನೀನು ಮೊದಲು ತಪ್ಪು ನೀನು ಮನೆ ಬಿಟ್ಟು ಹೊರಗೆ ಹೆಜ್ಜೆ ಇಟ್ಟಿದ್ದು, 2ನೇ ತಪ್ಪು ನಮ್ಮ ಮುಖಕ್ಕೆ ಮಸಿ ಬೆಳೆದದ್ದು, ಮತ್ತು ನೀನು 3ನೇ ತಪ್ಪು ಮನೆಯಿಂದ ಓಡಿ ಹೋಗೋಕೆ ಟ್ರೈ ಮಾಡಿದ್ದು.
ನೀನು ಅಂದ್ಕೊಂಡಿದ್ಯಾ ನೀನು ಇಲ್ಲಿಂದ ಓಡಿ ಹೋಗ್ತೀಯ, ನಾವು ನಿನ್ನ ಬಿಟ್ಟುಬಿಡ್ತೀವಿ, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಇವತ್ತಿನ ಶಿಕ್ಷೆ ಹೇಗಿರುತ್ತೆ ಅಂದರೆ ಮುಂದೆ ನೀನು ಯಾವುದೇ ತಪ್ಪು ಮಾಡೋಕ್ಕೆ ಯೋಗ್ಯಳೇ ಆಗಿರಲ್ಲ. ಅವನ ಮಾತು ಕೇಳಿ ಕೃತಿ ಹೃದಯ ಇನ್ನಷ್ಟು ನಡಕ್ತು. ಅವಳು ತಕ್ಷಣ ಕೈ ಮುಗಿದು ಅಂಕಿತ್ ಕಡೆ ನೋಡಂದ್ಲು. ನನ್ನ ಕ್ಷಮಿಸ್ಬಿಡೋಣ, ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು, ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ಆದರೆ ಪ್ಲೀಸ್ ನನ್ನ ಕ್ಷಮಿಸಿ. ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಇಲ್ಲಿಂದ ಹೊರ್ಟು ಹೋಗ್ತೀನಿ, ನಾನು ಯಾವತ್ತೂ ಇಲ್ಲಿಗೆ ತಿರುಗಿ ಬರಲ್ಲ. ಅಂಕಿತ್ ಕೋಪದಿಂದ ಗದರ್ದ. ನಮ್ಮ ಹೆಸರನ್ನು ಮಣ್ಣುಪಾಲು ಮಾಡಿ ನಮ್ಮ ಮರ್ಯಾದೆ ಕಳಂಕ ತಂದು ನೀನು ಇಲ್ಲಿಂದ ಹೋಗ್ತೀಯ ಅಂತ ಅಂದ್ಕೊಂಡಿದ್ಯಾ? ಈಗ ನಿನ್ನನ್ನು ಮಣ್ಣು ಮಾಡೋದು ಹೊರತು ನಾನು ಮನೆಗೆ ಮರಳಲ್ಲ. ಇನ್ನು ನಿನ್ನನ್ನು ಕಳಿಸೋ ಮಾತು ಎಲ್ಲಿದೆ? ಅವನ ಮಾತು ಕೇಳಿ ಕೃತಿಕ್ ತನಗೇನಾಗಲಿದೆ ಅಂತ ಅರ್ಥ ಆಯಿತು. ಈಗ ಅವಳನ್ನ ಮನೆಗೆ ಕರ್ಕೊಂಡು ಹೋಗಲ್ಲ, ಯಾರ್ದೋ ಮದುಮಗಳನ್ನಾಗಿಯೂ ಮಾಡಲ್ಲ, ಬದಲಿಗೆ ಅವಳನ್ನ ಇಲ್ಲೇ ಮುಗಿಸ್ಬಿಡ್ತಾರೆ. ಅವಳು ತನ್ನ ನಡುಗೋ ಕೈಯನ್ನು ಹೊಟ್ಟೆ ಮೇಲಿಟ್ಕೊಂಡು ಅವಳ ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಅಂಕಿತ್ ತನ್ನ ಸೊಂಟದಲ್ಲಿದ್ದ ಪಿಸ್ತೂಲ್ನ ತೆಗೆದು ಕೃತಿ ಕಡೆ ಪಾಯಿಂಟ್ ಮಾಡ್ದ. ಅವನಿನ್ನೂ ಕೃತಿ ಹತ್ರ ಬರ್ತಾನೆ ಇದ್ದಾನೆ. ಕೃತಿ ಅಳ್ತಾ ಅಂದ್ಲು, ಕ್ಷಮಿಸ್ಬಿಡೋಣ, ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ, ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ನನ್ನ ಹೆಸರು ಕೂಡ ನಿಮಗೆ ಕೇಳಿಸಲ್ಲ. ನೀನು ನನ್ನ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಹಾಗಾದರೆ ನನ್ನನ್ನು ಸತ್ತವಳು ಅಂತಲೇ ಅಂದ್ಕೊಂಬಿಡು, ನಾನು ಈ ಹಳ್ಳಿಗೆ ಯಾವತ್ತೂ ಬರಲ್ಲ, ನಿನ್ನ ಕಾಲಿಗೆ ಬೀಳ್ತೀನಣ್ಣ. ಹೀಗೆ ಹೇಳ್ತಾ ಅವಳು ಮಂಡಿಯೂರಿ ನೆಲದ ಮೇಲೆ ಬಿದ್ದು ತನ್ನ ಮತ್ತು ತನ್ನ ಮಗುವಿನ ಪ್ರಾಣ ಭಿಕ್ಷೆ ಬೀಳೋಕೆ ಶುರು ಮಾಡಿದ್ಲು. ಅವಳು ಅಂಕಿತ್ ಮುಂದೆ ಗೋಗರಿತಾ ಇದ್ಲು. ಆದರೆ ಅಂಕಿತ್ ಕಣ್ಣುಗಳಲ್ಲಿ ಕೇವಲ ಕೋಪ ಮತ್ತು ದ್ವೇಷ ಮಾತ್ರ. ಹಠಾತ್ತನೆ ಅಂಕಿತ್ ನಕ್ಕು ಅಂದ, ಗೊತ್ತಾ, ನಿನ್ನ ಕೊಲ್ಲಬೇಕಂತ ಅನ್ನೋ ಆಸೆ ನನಗೆ ತುಂಬ ದಿನದಿಂದಿತ್ತು. ಬಾ, ನಿನಗೊಂದು ಸತ್ಯ ಹೇಳ್ತೀನಿ, ನಿನ್ನ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ಸತ್ರು ಅಂದ್ಕೊಂಡಿದ್ಯಾ? ಇಲ್ಲ, ಅವ್ರನ್ನ ನಾನೇ ಕೊಂದಿದ್ದು, ಆ ಆಕ್ಸಿಡೆಂಟ್ ನಾನೇ ಮಾಡಿಸಿದ್ದು. ಯಾಕಂತ ಗೊತ್ತಾ? ಅವನ ಮಾತು ಕೇಳಿ ಕೃತಿ ಪೂರ್ತಿಯಾಗಿ ಶಾಕ್ ಆದ್ಲು. ಅವಳು ತನ್ನ ದೊಡ್ಡ ಕಣ್ಣುಗಳಿಂದ ಅಂಕಿತ್ನನ್ನೇ ನೋಡ್ತಿದ್ದಾಳೆ. ಅಂಕಿತ್ ನಕ್ಕಂದ, ನನ್ನ ತಂದೆ ಅವರಿಗಿಂತ ದೊಡ್ಡವರಾಗಿದ್ದಾಗ ಆ ಆಸ್ತಿ ಎಲ್ಲ ಹೊರಕ್ಕೂ ಹೇಗೆ ಬಂತು ಅಂತ ಎಷ್ಟು ಸಲ ಕೇಳಿದ್ದೆ. ಎಲ್ಲವೂ ಕೇವಲ ನನ್ನ ತಂದೆಗೆ ಸೇರಬೇಕು, ಆದರೆ ನಿನ್ನ ತಂದೆಗೆ ಅವನ ಹಕ್ಕು ಬೇಕಿತ್ತಂತೆ. ಅವನು ತನ್ನ ಪಾಲನ್ನು ತೊಗೊಂಡು ಸಿಟಿಗೆ ಹೋಗೋಕೆ ಬಯಸಿದ್ದ, ಆದರೆ ನೋಡು, ನಾನು ಅವನ್ನ ನೇರವಾಗಿ ಸ್ವರ್ಗಕ್ಕೆ ಕಳಿಸ್ಬಿಟ್ಟೆ. ಈಗ ಅಲ್ಲಿ ಹೋಗಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಪ್ರಾಪರ್ಟಿ ಮಾಡ್ಕೊಳ್ಳಿ, ನನಗೆ ಪ್ರಾಬ್ಲಮ್ ಇಲ್ಲ. ಅಂಕಿತ್ ಮಾತು ಕೇಳಿ ಕೃತಿ ಕಾಲು ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ಅವಳು ಕನಸಿನಲ್ಲೂ ಈ ಥರ ಆಗಿರುತ್ತೆ, ಅವಳು ಪೋಷಕರು ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದು ಕಾಕತಾಳೀಯವಲ್ಲ, ಅದೊಂದು ವ್ಯವಸ್ಥಿತ ಪ್ಲ್ಯಾನ್ ಅಂತ ಈಗ ಅವಳಿಗೆ ತಿಳಿಯಿತು. ಕೃತಿ ಈಗ ಸ್ವಲ್ಪ ಕೋಪದಿಂದ ಅಂಕಿತ್ ಕಡೆ ನೋಡಿದ್ಲು. ಅಂಕಿತ್ ಆ ಪಿಸ್ತೂಲನ್ನು ಮತ್ತೆ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಮುಂದಿನ ಕ್ಷಣವೇ ಕೃತಿ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದು ಎಳೆದು ಕೃತಿ ನೋವಿನಿಂದ ಕಿರ್ಚಿದ್ಲು. ಅಂಕಿತ್ ಅವಳ ಮುಖದ ಹತ್ರ ಬಾಗಂದ, ಹಾಗೆ ನೋಡಿದ್ರೆ ನೀನು ನನ್ನ ತಂಗಿ, ಒಂದು ವೇಳೆ ತಂಗಿ ಆಗಿರ್ದಿದ್ರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿನ್ನ ಸಾಯೋದಕ್ಕೆ ಬಿಡ್ತಿರ್ಲಿಲ್ಲ, ನನ್ನ ಹತ್ರವೇ ಇಟ್ಕೊಳ್ತಿದ್ದೆ. ಹೀಗೆ ಹೇಳುವಾಗ ಒಂದು ಧ್ವನಿ ಬದಲಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಅಣ್ಣ ತಂಗಿ ಸಂಬಂಧದ ಲವಲೇಶವೂ ಇರಲಿಲ್ಲ. ಒಂದೇ ಜರಕ್ನಲ್ಲಿ ಅಂಕಿತ್ ಅವಳ ಕೂದಲನ್ನ ಬಿಟ್ಟಂದ, ಆದರೆ ಪ್ರಾಬ್ಲಮ್ ಏನಂದರೆ ನೀನು ನನ್ನ ತಂಗಿ. ಇಷ್ಟು ಹೇಳಿ ಅವನು ಕೃತಿ ಕೆನ್ನೆಗೆ ಜೋರಾಗಿ ಹೊಡೆದ. ಕೃತಿ ನೇರವಾಗಿ ನೆಲಕ್ಕೆ ಬಿದ್ಲು. ಅವಳ ತಲೆ ಪಕ್ಕದಲ್ಲಿದ್ದ ಒಂದು ಕಲ್ಲಿಗೆ ತಾಕ್ತು. ನೋವಿನಿಂದ ಅವಳು ಕಿರ್ಚ್ಕೊಂಡ್ಳು ಮತ್ತು ತಲೆಯಿಂದ ರಕ್ತ ಸುರಿಯೋಕೆ ಶುರುವಾಯಿತು. ಅವಳ ಕಣ್ಣುಗಳು ಮುಚ್ಕೊಳ್ತಿದ್ವು. ಅಂಕಿತ್ ಅವಳ ಸ್ಥಿತಿ ನೋಡಿ ನಗಾಡೋಕೆ ಶುರು ಮಾಡ್ದ. ಅವನು ಉಳಿದ ಆಳುಗಳವರಿಬ್ಬರನ್ನು ಸುತ್ತುವರೆದು ನಿಂತಿದ್ರು. ಕೃತಿ ನೆಲದ ಮೇಲೆ ಬಿದ್ದಿದ್ದಾಳೆ. ಅವಳ ತಲೆಗೆ ಆದ ಗಾಯ ತುಂಬ ಗಂಭೀರವಾಗಿತ್ತು. ಬಹುಶಃ ಈ ಗಾಯವೇ ಕೃತಿಯನ್ನು ಮುಗಿಸೋಕೆ ಸಾಕಾಗಿತ್ತು. ಅಂಕಿತ್ ಒಬ್ಬ ಆಳಂದ, ನನಗನ್ಸುತ್ತೆ ಒಂದೇ ಪೆಟ್ಟಿಗೆ ಇವಳ ಕತೆ ಮುಗೀತು, ಇನ್ನೊಂದು ಬುಲೆಟ್ ಬೇಕಾಗಿಲ್ಲ. ಅಂಕಿತ್ ನಕ್ಕಂದ, ಆದರೆ ಜೇಬ್ನಲ್ಲಿ ಪಿಸ್ತೂಲ್ ಇದ್ದಾಗ ಸ್ವಲ್ಪ ಸವಾರಿ ಮಾಡಲೇಬೇಕಲ್ವ? ಹೀಗೆ ಹೇಳ್ತಾ ಅವನು ಮತ್ತೆ ಪಿಸ್ತೂಲ್ ತೊಗೊಂಡು ಕೃತಿ ಕಡೆ ಪಾಯಿಂಟ್ ಮಾಡ್ದ. ಅವನು ಟ್ರಿಗರ್ ಮೇಲೆ ಬೆರಳಿಟ್ಟು ಕೃತಿ ಕಡೆ ನೋಡ್ದ. ಇತ್ತ ಕೃತಿ ಕೂಡ ಮುಚ್ಕೊಳ್ತಿದ್ದ ಕಣ್ಣುಗಳಿಂದ ಅಂಕಿತ್ ಕಡೆ ನೋಡ್ತಿದ್ದಾಳೆ. ಆದರೆ ಅವಳ ಕಣ್ಣು ಮುಂದೆ ತನ್ನ ತಂದೆ ತಾಯಿ ಚಿತೆ ಉರಿತಿರೋದು ಕಾಣಿಸ್ತಿತ್ತು. ಅದಕ್ಕೆ ಅಗ್ನಿ ಕೊಟ್ಟಿದ್ದು ಇದೇ ಅಂಕಿತ್. ಇವನೇ ಅವರ ಸಾವಿಗೆ ಕಾರಣ. ಅಂಕಿತ್ ಟ್ರಿಗರ್ ಒತ್ತ. ಮುಂದಿನ ಕ್ಷಣವೇ ಬುಲೆಟ್ ನೇರವಾಗಿ ಕೃತಿಗೆ ತಾಕ್ತು. ಕೃತಿ ಸ್ವಲ್ಪ ಮೇಲಕ್ಕೆದ್ದು ಮತ್ತೆ ನೆಲಕ್ಕೆ ಬಿದ್ದಲು. ಅಂಕಿತ್ ನಕ್ಕಂದ, ಇನ್ನು ನಿನ್ನ ತಂಗಿ ಕಸ್ತೂರಿ ಉಳಿದಿದ್ದಾಳೆ, ಅವಳನ್ನು ತುಂಬ ಬೇಗ ನಿನ್ನ ದಾರಿಗೆ ಮುಗಿಸ್ಬಿಡ್ತೀನಿ, ಆಮೇಲೆ ಎಲ್ಲ ಆಸ್ತಿ ನಂದೇ ಆಗಿರುತ್ತೆ. ಅಣ್ಣಂದಿರು ಹೇಗೂ ಇಲ್ಲಿರಲ್ಲ, ಅವರಿಗೆ ಆಸ್ತಿ ಬೇಡ, ಇನ್ನು ಮುಂದೆ ಕೇವಲ ನನ್ನದೇ ರಾಜ್ಯಭಾರ ಅಂದ್ಕೊಂಡು. ಹೀಗೆ ಹೇಳ್ತಾ ಅಂಕಿತ್ ಒಬ್ಬ ರಾಕ್ಷಸನ ಥರ ನಗಾಡೋಕೆ ಶುರು ಮಾಡ್ದ. ಆಮೇಲೆ ಅವನ ಆ ಪಿಸ್ತೂಲನ್ನು ಕೃತಿ ಪಕ್ಕದಲ್ಲಿ ನೆಲದ ಮೇಲೆ ಎಸ್ದ. ಆ ಪಿಸ್ತೂಲಿನ ಲೈಸೆನ್ಸ್ ಅಂಕಿತ್ ಹೆಸರಲ್ಲಿರಲಿಲ್ಲ, ಅದಕ್ಕಾಗಿ ಅದನ್ನು ಅಲ್ಲೇ ಎಸ್ತಿದ್ದ. ಇದರಿಂದ ಕೃತಿಯನ್ನು ಕೊಂದಿದ್ದು ಯಾರು ಅಂತ ಯಾರಿಗೂ ತಿಳಿತಿರಲಿಲ್ಲ. ಅಂಕಿತ್ ಕೃತಿ ಮೇಲೆ ಸ್ವಲ್ಪ ಬಾಗಂದ, ನಾನು ಲೈಫ್ನಲ್ಲಿ ಇದುವರೆಗೆ ಯಾವುದೇ ಒಳ್ಳೆ ಕೆಲಸ ಮಾಡಿಲ್ಲ, ಆದರೆ ಇವತ್ತು ಒಂದು ದಿನ ಸೂಪರ್ ಕೆಲಸ ಮಾಡಿದ್ದೀನಿ. ನಿನ್ನ ತಂದೆ ತಾಯಿ ಹತ್ರ ಕಳಿಸಿದ್ದೀನಿ, ಇನ್ನು ಮುಂದೆ ಆರಾಮಾಗಿ ಅವ್ರ ಜೊತೆ ಕೂತು ನನ್ನ ಬಗ್ಗೆ ಮಾತಾಡು. ಇಷ್ಟು ಹೇಳಿ ಅವನಿಗೆ ಎದ್ದ ತಕ್ಷಣ ತನ್ನ ಕಾರಿನ ಕಡೆ ನಡೆದ.
ಅವನ ಆಳುಗಳು ಕೂಡ ಅವನ ಹಿಂದೆಯೇ ನಡೆದ್ರು. ಅಂಕಿತ್ ಇನ್ನು ಕೆಲವು ಹೆಜ್ಜೆಗಳನ್ನಷ್ಟೇ ಇಟ್ಟಿದ್ದ. ಅಷ್ಟರಲ್ಲೇ ಹಿಂದಿನಿಂದ ಯಾರೋ ಅವನ ಹೆಸರನ್ನು ಗಟ್ಟಿಯಾಗಿ ಕೂಗಿದ್ರು. ಅಂಕಿತಣ್ಣ! ಆ ಧ್ವನಿ ಕೇಳಿ ಅಂಕಿತ್ ಮತ್ತು ಅವನ ಆಳುಗಳು ಒಮ್ಮೆಲೆ ತಿರುಗಿ ನೋಡಿದ್ರು. ಎದುರುಗಡೆ ಕೃತಿ ನಿಂತಿದ್ದಾಳೆ. ಅವಳು ತನ್ನ ಕೈಯನ್ನು ಹೊಟ್ಟೆ ಮೇಲಿಟ್ಕೊಂಡಿದ್ದಾಳೆ. ಅವಳಿಗೆ ತೀವ್ರವಾದ ನೋವಾಗ್ತಾ ಇದೆ. ಒಂದು ಕಡೆ ಅವಳ ತಲೆಯಿಂದ ರಕ್ತ ಸುರಿತಿದ್ರೆ ಇನ್ನೊಂದು ಕಡೆ ಅವಳ ಎದೆಯಿಂದಾದರೂ ಅವಳು ಹೇಗೋ ಧೈರ್ಯ ಮಾಡಿ ತನ್ನ ಕಾಲುಗಳ ಮೇಲೆ ನಿಂತಿದ್ದಾಳೆ. ಮುಂದಿನ ಕ್ಷಣವೇ ಅಂಕಿತ್ ನೋಟ ಅವಳ ಇನ್ನೊಂದು ಕೈ ಕಡೆ ಹೋಯಿತು. ಅಲ್ಲವಳ ಪಿಸ್ತೂಲನ್ನು ಹಿಡ್ಕೊಂಡಿದ್ದಾಳೆ. ಈಗ ಅವಳು ತನ್ನ 2 ಕೈಗಳಿಂದ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಅಂಕಿತ್ ಕೋಪದಿಂದ ನೀನಿನ್ನೂ ಬದುಕಿದೆಯಾ ಅಂದ. ಇಷ್ಟು ಹೇಳಿ ಅವನು ಅವಳ ಕಡೆ ಬರೋದಕ್ಕೆ ಮುಂದಾದ. ಆದರೆ ಅವನು 2 ಹೆಜ್ಜೆ ಇಡ್ತಿದ್ದಂತೆ ಕೃತಿ ಟ್ರಿಗರನ್ನು ಒತ್ತಿದ್ಲು. ಒಂದರ ನಂತರ ಒಂದರಂತೆ ಸತತವಾಗಿ 3 ಬುಲೆಟ್ಗಳು ಅಂಕಿತ್ನ ಎದೆಗೆ ತಾಗದ್ವು. ಅಂಕಿತ್ ಹಿಂದ ಕುರುಳಿ ನೆಲದ ಮೇಲೆ ದಪ್ಪಂತ ಬಿದ್ದ. ಅವನ ಜೋರಾದ ಕಿರುಚಾಟ ಅಲ್ಲಿ ಪ್ರತಿಧ್ವನಿಸ್ತು. ಅಂಕಿತ್ನ ಎಲ್ಲ ಆಳುಗಳ ಆಶ್ಚರ್ಯದಿಂದ ಅವನ್ನೇ ನೋಡ್ತಿದ್ರು. ಅವನು ಬಹುಶಃ ಸತ್ತು ಹೋಗಿದ್ದ. ಇಷ್ಟೊಂದು ಬುಲೆಟ್ ತಗಲಿದ ಮೇಲೆ ಬದುಕೋದು ಅಸಾಧ್ಯವಾಗಿತ್ತು. ಇವತ್ತೇ ಅವರೆಲ್ಲ ಕೃತಿ ಕಡೆ ಬರೋದಕ್ಕೆ ಮುಂದಾದರು. ಆದರೆ ಕೃತಿ ತಕ್ಷಣ ಪಿಸ್ತೂಲನ್ನು ಅವ್ರ ಕಡೆ ತಿರುಗಿಸಿ ಜೋರಾಗಿ ಉಸಿರಾಡ್ತಾ ಅಂದ್ಲು, ನನ್ನ ಹತ್ರ ಬಂದರೆ ಶೂಟ್ ಮಾಡಿಬಿಡ್ತೀನಿ, ಸುಮ್ಮನೆ ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಿ. ಹೀಗೆ ಹೇಳ್ತಾ ಅವಳು ತನ್ನ ಹೆಜ್ಜೆಯನ್ನು ಮುಂದೆ ಇಡ್ತಿದ್ದಾಳೆ. ನೋವಿನಿಂದ ಅವಳು ಪ್ರಾಣ ಹೋಗ್ತಿದ್ರು. ಅವಳಿಗೆ ಹೇಗಾದರೂ ಮಾಡಿ ಇಲ್ಲಿಂದ ಓಡೋಗ್ಬೇಕಾಗಿತ್ತು. ತನ್ನ ಮಗುವಿನ ಪ್ರಾಣ ಉಳಿಸ್ಬೇಕಿತ್ತು. ತಂದೆ ತಾಯಿ ಸಾವಿನ ಸೇಡನ್ನು ಅವಳು ತೀರಿಸ್ಕೊಂಡಿದ್ದಾಳೆ. ಆದರೆ ತನ್ನ ಮಗುವನ್ನು ಸಾಯೋದಕ್ಕೆ ಬಿಡೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅವಳ ಕೈಯಲ್ಲಿದ್ದ ಪಿಸ್ತೂಲ್ ನೋಡಿ ಅಂಕಿತ್ನ ಆಳುಗಳು ಹಿಂದಕ್ಕೆ ಸರಿಯೋಕ್ಕೆ ಶುರು ಮಾಡಿದ್ರು. ಆ ಪಿಸ್ತೂಲ್ನಲ್ಲಿ ಇನ್ನೂ 2 ಬುಲೆಟ್ಗಳು ಬಾಕಿ ಇದ್ವು ಮತ್ತು ಯಾರಿಗೂ ಸಾಯೋಕೆ ಇಷ್ಟ ಇರಲಿಲ್ಲ. ಕೃತಿ ಹೇಗೋ ತನ್ನನ್ನು ತಾನು ಮುಂದೆ ಎಳ್ಕೊಂಡು ಹೋಗಿ ಆಮೇಲೆ ಜೋರಾಗಿ ಓಡಿದ್ಲು. ಅವಳು ಓಡೋದು ನೋಡಿ ಅಂಕಿತ್ನ ಆಪ್ತ ಆಳು ಪಿಂಕು ಕೆಲವು ಜನರನ್ನ ಕೃತಿ ಬೆನ್ನಟ್ಟದು ಕಳಿಸ್ತಾ ಮತ್ತು ಇನ್ನು ಕೆಲವರು ಅಂಕಿತ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ರೆಡಿಯಾದರು. ಕೆಲವರು ಕಾರ್ ಹತ್ತಿ ಕೃತಿ ಹಿಂದೆ ಹೋದರು. ಇನ್ನು ಕೆಲವರು ಅಂಕಿತ್ನನ್ನು ಎತ್ತಲು ಹೋದರು. ಆದರೆ ಅವರ ಅಂಕಿತ್ನನ್ನು ಮುಡ್ತಿದ್ದಂತೆ ಅವನ ಕೈ ಕೆಳಗೆ ಬಿತ್ತು. ಪಿಂಕುಗೆ ಶಾಕ್ ಆಯಿತು. ಇನ್ನೊಂದೆಡೆ ಕೃತಿ ಸತತವಾಗಿ ಓಡ್ತಿದ್ದಾಳೆ. ಅವಳ ಹೈವೇಗೆ ತೀರ ಹತ್ತಿರ ಬಂದುಬಿಟ್ಟಿದ್ದಾಳೆ. ಆಗ ಅವಳು ತಿರುಗಿ ನೋಡಿದಾಗ ಅಂಕಿತ್ ಆಳುಗಳ ಕಾರುಗಳು ಬರ್ತಿರೋದು ಕಾಣ್ತು. ಅವಳು ತನ್ನ ಹೆಜ್ಜೆ ವೇಗವನ್ನು ಇನ್ನಷ್ಟು ಹೆಚ್ಚಿದ್ಲು. ಹಠಾತ್ತನೆ ಅವಳು ಹೈವೇ ಮಧ್ಯದಲ್ಲಿ ಬಂದು ನಿಂತಳು ಮತ್ತು ಒಂದು ಕಾರ್ ಅವಳಿಗೆ ಜೋರಾಗಿ ಡಿಕ್ಕಿ ಹೊಡೆದು ಅವಳನ್ನ ಗಾಳಿಯಲ್ಲಿ ತೇಲಿಸ್ಬಿಡ್ತು. ಕೃತಿ ಬೆನ್ನಟ್ಟು ಬರ್ತಿದ್ದ ಕಾರುಗಳು ತಕ್ಷಣ ನಿಂತವು. ಕೃತಿಗಾದ ಆಕ್ಸಿಡೆಂಟ್ ನೋಡಿದ್ರೆ ಅವಳು ಬದುಕೋದು ಅಸಾಧ್ಯವಾಗಿತ್ತು ಮತ್ತು ಅವರು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅವರು ತಕ್ಷಣ ಕಾರನ್ನು ರಿವರ್ಸ್ ತಗೊಂಡು ಅಲ್ಲಿಂದ ಹೋದರು. ಮತ್ತೊಂದೆಡೆ ಕೃತಿ ನೆಲದ ಮೇಲೆ ಬಿದ್ದಿದ್ದಾಳೆ ಮತ್ತು ಒಂದು ರೇಂಜ್ ರೋವರ್ ಹೈವೇ ಮಧ್ಯದಲ್ಲಿ ನಿಂತಿದೆ. ಆ ಬ್ಲ್ಯಾಕ್ ಕಲರ್ ರೇಂಜ್ ರೋವರ್ನಿಂದಲೇ ಕೃತಿ ಆಕ್ಸಿಡೆಂಟ್ ಆಗಿದ್ದು. ಕಾರಿನ ಬ್ಯಾಕ್ ಸೀಟ್ನಲ್ಲಿ ಕೂತಿದ್ದ ವ್ಯಕ್ತಿ ತಕ್ಷಣ ಹೊರಗೆ ನೋಡಿದ. ಕೃತಿ ಹೊಟ್ಟೆ ಮೇಲೆ ಬಿದ್ದಿದ್ದರಿಂದ ಅವಳ ಮುಖ ಕಾಣಿಸ್ತಿರ್ಲಿಲ್ಲ. ಕಾರಿನ ಮುಂದೆ ಕೂತಿದ್ದ ವಾರಿಸ್ ತಕ್ಷಣ ಅಂದ, ಏನು ಮಾಡ್ಬೇಕು ಬಾಸ್? ಕಾರು ಮುಂದೆ ತಗೊಂಡು ಹೋಗಬೇಕಾ ಅಥವಾ ನೋಡಬೇಕಾ? ಬ್ಯಾಕ್ ಸೀಟ್ನಲ್ಲಿ ಕೂತಿದ್ದ ಆ ವ್ಯಕ್ತಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಕೃತಿ ಕಡೆ ನೋಡ್ತಿದ್ದ. ಅವನು ಗಂಭೀರವಾದ ಧ್ವನಿಯಲ್ಲಂದ, ಬೇಗ ಹುಡುಗಿಯನ್ನು ಬ್ಯಾಕ್ ಸೀಟ್ಗೆ ಹಾಕಿ. ಅವನ ಮಾತು ಕೇಳಿ ವಾರಿಸ್ ಆಶ್ಚರ್ಯದಿಂದ ಅವನ್ನ ನೋಡ್ದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಣಾ. ರಾಣಾ ತನ್ನ ಹತ್ರಕ್ಕೂ ಯಾರನ್ನು ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಈ ಸ್ಥಿತಿಯಲ್ಲಿರೋ ಹುಡುಗಿಯನ್ನು ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಆಶ್ಚರ್ಯದ ಸಂಗತಿಯಾಗಿತ್ತು. ಆದರೆ ರಾಣಾ ಹೇಳಿದ್ದನ್ನು ಅವನು ಮಾಡಲೇಬೇಕಿತ್ತು. ಅವನು ತಕ್ಷಣ ಕಾರ್ನಿಂದ ಕೆಳಗಿಳಿದು ಕೃತಿಯನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ರಾಣಾ ಇದ್ದ ಬ್ಯಾಕ್ ಸೀಟ್ನಲ್ಲಿ ಮಲಗಿಸ್ದ. ಕೃತಿ ಮುಖ ನೇರವಾಗಿ ರಾಣಾ ಮಡಿಲಿಗೆ ಬಿತ್ತು. ಅವಳ ಸ್ಥಿತಿ ನೋಡಿ ವಾರಿಸ್ ತಕ್ಷಣ ಅಂದ, ನನಗೆ ಅನ್ಸಲ್ಲ ಬಾಸ್, ಈ ಹುಡುಗಿ ಬದುಕ್ತಾಳೆ ಅಂತ. ರಾಣಾ ಅವನನ್ನು ಓರೆಗಣ್ಣಿಂದ ನೋಡ್ದ. ಮುಂದಿನ ಕ್ಷಣವೇ ವಾರಿಸ್ ನೋಟ ರಾಣಾ ಮಡಲಲ್ಲಿದ್ದ ಕೃತಿ ತಲೆ ಮೇಲೆ ಬಿತ್ತು. ಅವಳ ತಲೆಯನ್ನು ಅಲ್ಲಿಂದ ಸರಿಸೋದಕ್ಕೆ ಕೈ ಚಾಚಿದ. ಆದರೆ ರಾಣಾ ತನ್ನ ಕೈ ತೋರಿಸಿ ಅವನ್ನ ತಡೆದ. ವಾರಿಸ್ಗೆ ಆಶ್ಚರ್ಯ ಆಯಿತು. ಆದರೆ ಅವನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ ತಕ್ಷಣ ತನ್ನ ಸೀಟ್ನಲ್ಲಿ ಬಂದು ಕೂತ ಮತ್ತು ಡ್ರೈವರ್ ಕಾರನ್ನು ಮುಂದೆ ಚಲಾಯಿಸ್ದ. ರಾಣಾ ತನ್ನ ಮಡಲಲ್ಲಿ ಕೃತಿ ಮುಖದ ಕಡೆ ನೋಡ್ದ. ಕಾರ್ನಲ್ಲಿ ಕತ್ತಲಿದ್ದರಿಂದ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ. ಆದರೆ ಅವಳ ನಿಧಾನವಾದ ಹೃದಯ ಬಡಿತ ಅವನಿಗೆ ಸ್ಪರ್ಶಿಸ್ತಿತ್ತು. ಅವನು ಮುಂದೆ ಕೂತಿದ್ದ ವಾರಿನ ಕಡೆ ನೋಡಂದ, ನಿನಗೆ ಗೊತ್ತಲ್ವ ನೀನೇನು ಮಾಡಬೇಕಂತ? ವಾರಿಸ್ ತಕ್ಷಣ ಹೌದು ಬಾಸ್. ವಾರಿಸ್ ತಕ್ಷಣ ಅಂತ ಅಂದ್ಕೊಂಡು ಒಂದು ಮೆಸೇಜ್ ಮಾಡ್ದ. ಸುಮಾರು 20 ನಿಮಿಷಗಳಲ್ಲಿ ಅವರ ಕಾರ್ ರಾಣಾ ಪ್ರೈವೇಟ್ ಜೆಟ್ ಇದ್ದ ಲೊಕೇಶನ್ ತಲುಪ್ತು. ರಾಣಾ ತಕ್ಷಣ ಕಾರಿಂದ ಹೊರಗೆ ಬಂದ. ಅವನು ಹೊರಗೆ ಬರ್ತಿದ್ದಂತೆ ಕೃತಿ ಮುಖ ಅವನ ಮಡಲಿನಿಂದ ಜಾರಿ ಸೀಟ್ ಮೇಲೆ ಬಿತ್ತು. ರಾಣಾ ತಿರುಗಿ ಸೀಟ್ ಕಡೆ ನೋಡ್ದ. ಕೃತಿ ಮುಖ ಅವನಿಗೆ ಅರ್ಧ ಕಾಣಿಸ್ತಿತ್ತು, ಯಾಕಂದರೆ ಅರ್ಧ ಮುಖ ಸೀಟ್ಗೆ ಅಂಟ್ಕೊಂಡಿತ್ತು. ಮುಂದಿನ ಕ್ಷಣವೇ ಅವನು ತನ್ನ ಹೆಜ್ಜೆಯನ್ನು ಮುಂದೆ ಇಟ್ಟು ಪ್ರೈವೇಟ್ ಜೆಟ್ ಒಳಗೆ ಹೋದ.
ವಾರಿಸ್ ಕೂಡ ಕಾರಿನಿಂದ ಹಿಡಿದು ಕೃತಿ ಹತ್ರ ಬಂದು ಅವಳನ್ನ ಎತ್ಕೊಂಡ. ಕೃತಿಯನ್ನು ಎತ್ಕೊಂಡು ಅವನು ಕೂಡ ರಾಣಾ ಹಿಂದೆ ಹೋದ. ಪ್ರೈವೇಟ್ ಜೆಟ್ನಲ್ಲಿ ಡಾಕ್ಟರ್ಸ್ ಈಗಾಗಲೇ ರೆಡಿಯಾಗಿದ್ದರು. ಅವರು ಕೃತಿ ಟ್ರೀಟ್ಮೆಂಟ್ಗಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು. ಸ್ವಲ್ಪ ಸಮಯದಲ್ಲಿ ಆ ಪ್ರೈವೇಟ್ ಜೆಟ್ ಹಾರಾಟ ನಡೆಸಿತು. ಮುಂದೆ ರಾಣಾ ಕೂತಿದ್ದ. ಅವನ ಮುಖ ಸಂಪೂರ್ಣವಾಗಿ ಎಕ್ಸ್ಪ್ರೆಷನ್ಸ್ ಲೆಸ್ ಆಗಿತ್ತು. ಅವನ ಮುಖದಲ್ಲಿ ಕೋಪ ಆಗಲಿ, ಚಿಂತೆ ಆಗಲಿ, ನಗುವಾಗಲಿ ಅಥವಾ ನೋವಾಗಲಿ ಏನೂ ಇರಲಿಲ್ಲ. ಅವನು ಸಂಪೂರ್ಣವಾಗಿ ಎಮೋಷನಲ್ ಲೆಸ್ ಆಗಿದಂತ ಕಾಣಿಸ್ತಿತ್ತು. ಇತ್ತ ಬ್ಯಾಕ್ ಸೀಟ್ನಲ್ಲಿ ಕೃತಿ ಟ್ರೀಟ್ಮೆಂಟ್ ನಡೀತಿತ್ತು ಮತ್ತು ಡಾಕ್ಟರ್ಸ್ ಅವಳನ್ನ ಉಳಿಸೋದಕ್ಕೆ ಸಾಧ್ಯವಿರೋ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ರು. ಆದರೆ ಕೃತಿ ಹೃದಯ ಬಡಿತ ಈಗ ನಿಲ್ಲೋ ಹಂತಕ್ಕೆ ಬಂದುಬಿಟ್ಟಿತ್ತು. ಟ್ರೀಟ್ಮೆಂಟ್ ಮಾಡ್ತಿರುವಾಗಲೇ ಡಾಕ್ಟರ್ಸ್ಗೆ ಒಂದು ವಿಷಯ ತಿಳಿತು. ಕೃತಿ ಪ್ರೆಗ್ನೆಂಟ್ ಆಗಿದ್ಲು ಮತ್ತು ಈಗ ಅವಳು ತನ್ನ ಮಗುವನ್ನು ಕಳ್ಕೊಂಡಿದ್ದಾಳೆ. ಯಾವ ಮಗುವನ್ನು ಉಳಿಸೋದು ಕೃತಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟಿದ್ಲೋ ಆ ಮಗು ಕೊನೆಗೂ ಅವಳಿಂದ ದೂರವಾಗಿತ್ತು. ಡಾಕ್ಟರ್ಸ್ ಕೃತಿಗೆ ಟ್ರೀಟ್ಮೆಂಟ್ ಮುಗಿಸಿದ್ರು. ಆದರೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಇನ್ನು ಸುಮಾರು 6-7 ಗಂಟೆಗಳ ಕಾಲ ಅವಳಿಗೆ ಪ್ರಜ್ಞೆ ಬರೋ ಹಾಗಿರಲಿಲ್ಲ. ಸುಮಾರು 3 ಗಂಟೆಗಳೊಳಗೆ ಪ್ರೈವೇಟ್ ಜೆಟ್ ಮುಂಬೈ ತಲುಪಿತು. ಮುಂಬೈ ತಲುಪ್ತಿದ್ದಂತೆ ರಾಣಾ ಜೆಟ್ನಿಂದ ಹೊರಗೆ ಬಂದು ತನ್ನ ಕಾರಿನ ಕಡೆ ನಡೆದ. ವಾರಿಸ್ ಕೂಡ ಅವನ ಹಿಂದೆ ಬಂದು ಅಂದ, ಅದು ಬಾಸ್, ನನಗೆ ನಿಮ್ಮನ್ನು ಕೇಳಬೇಕಿತ್ತು. ಆ ಹುಡುಗಿಯನ್ನು ಏನು ಮಾಡಬೇಕು? ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮುಗಿಸಿದ್ದಾರೆ, ಆದರೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಸ್ವಲ್ಪ ಟೈಮ್ ಅಂತ ಅವನ ಮಾತು ಮುಗಿಯೋ ಮುನ್ನವೇ ರಾಣಾ ತನ್ನ ಜೇಬಿನಿಂದ ಸಿಗರೇಟ್ ಬಾಕ್ಸ್ ತೆಗೆದು ಒಂದು ಸಿಗರೇಟನ್ನು ತನ್ನ ತುಟಿ ಮಧ್ಯೆ ಇಟ್ಕೊಂಡ. ವಾರಿಸ್ ತಕ್ಷಣ ತನ್ನ ಜೇಬಿನಿಂದ ಲೈಟರ್ ತೆಗೆದು ಸಿಗರೇಟ್ ಹಚ್ಚಿದ. ರಾಣಾ ಸಿಗರೇಟ್ ಸೇದ್ತಾ ಇದ್ದ. ವಾರಿಸ್ ಅವನ ಉತ್ತರಕ್ಕಾಗಿ ಕಾಯ್ತಾ ಇದ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.